ಸದ್ಯ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಟೀಮ್ ವಿಚಾರಣೆಯನ್ನ ಮಾಡಬೇಕು ಅಂತ ಹಲವು ರೀತಿಯ ಪ್ರಯತ್ನವನ್ನ ನಡೆಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಇಂದು ಸಂತ್ರಸ್ತೆಯರ ಜೊತೆ ಸ್ಥಳ ಮಹಜರು ನಡೆಸೋ ಸಾಧ್ಯತೆ ಕೂಡ ಇದೆ. ಲೈಂಗಿಕ ಕಿರುಕುಳ ಆರೋಪದಲ್ಲಿ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಅತ್ಯಾಚಾರ ಆರೋಪದಲ್ಲಿ ಹಾಸನ ಎಂಪಿ ನಿವಾಸದಲ್ಲಿ ಮಹಜರು ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರ ಇಂದು ಸಂತ್ರಸ್ತ ಮಹಿಳೆಯರ ಜೊತೆಗೆ ಸ್ಥಳ ಮಹಜರನ್ನ ನಡೆಸುವಂತಹ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಆರೋಪವನ್ನ ಹೊತ್ತಿರುವಂತಹವರು ಹೊಳೆನರಸೀಪುರದ ರೇವಣ್ಣ ನಿವಾಸ, ಅಲ್ಲಿಯೂ ಕೂಡ ಪರಿಶೀಲನೆ ಮಾಡಬೇಕು ಅಂತ. ಅತ್ಯಾಚಾರ ಆರೋಪದಲ್ಲಿ ಹಾಸನದ ಎಂಪಿ ನಿವಾಸದಲ್ಲೂ ಕೂಡ ಮಹಜರು ನಡೆಸುವಂತಹ ಸಾಧ್ಯತೆ ತಿಳಿದು ಬರ್ತಾ ಇದೆ. ರಾಜ್ಯಾದ್ಯಂತ ಈಗಾಗಲೇ ಅಶ್ಲೀಲ ವಿಡಿಯೋಗಳು ಹರಿದಾಡಿವೆ. ವಿಡಿಯೋದಲ್ಲಿರುವಂತಹ ದೃಶ್ಯಾವಳಿಗಳನ್ನ ಸೆರೆ ಹಿಡಿದಂತಹ ಸ್ಥಳದಲ್ಲಿ ಮಹಜರು ನಡೆಸುವಂತಹ ತನಿಖಾ ತಂಡ ಪ್ರಯತ್ನಗಳನ್ನ ಇನ್ನೂ ಕೂಡ ಮಾಡ್ತಾ ಇದೆ. ಅದು ಯಾವಾಗ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ. ಸದ್ಯ ಸಾಧ್ಯತೆ ಸ್ಥಳ ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ ಎಸ್ಐಟಿ ಟೀಮ್ ಅಂತ ಹೇಳಲಾಗ್ತಾ ಇದೆ. ಸಂಸದರ ನಿವಾಸದ ಗೇಟ್ಗೆ ಈಗಾಗಲೇ ಬೇಗವನ್ನು ಕೂಡ ಜಡಿಯಲಾಗಿದೆ. ಸದ್ಯ ನಿನ್ನೆ ರಂಗನಾಥ್ ಸರ್ ಕೂಡ ಹೇಳ್ತಾ ಇದ್ರು, ಒಂದು ಸರ್ಪ್ರೈಸ್ ಆಫ್ ಎಲಿಮೆಂಟ್ ಅಂತ ಹೇಳ್ತಾರೆ, ಅದು ಇರಬೇಕು ಎಲ್ಲ ಇಂತಹ ಪ್ರಕರಣಗಳಲ್ಲಿ ಅಂತ. ಆದರೆ ಈ ಪ್ರಕರಣದಲ್ಲಿ ಅದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಸನದಿಂದ ಶಶಿಧರ್. ಈ ಸಾಮಾನ್ಯವಾಗಿ ಎಂಥದ್ದೇ ಒಂದು ಘಟನೆಗಳಾದಾಗ ಕ್ವಿಕ್ ಆಗಿ ಮಾಡ್ಕೊಳ್ಳೋದು ಸ್ಥಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಸಾಧ್ಯತೆಯನ್ನ ನೋಡ್ಲಾಗ್ತಾ ಇದೆ ವಿನಃ ಯಾವಾಗ ಸ್ಥಳ ಮಹಜರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇನ್ನೇನ್ ಸಿಗಬಹುದು? ಎಲ್ಲ ಸಾಕ್ಷ್ಯ ನಾಶ ಆಗ್ಬಿಡೋ ಅನ್ನುವ ಅನುಮಾನ ಸಿಗ್ತಾ ಇಲ್ವಾ ಇಲ್ಲಿ? ಆ ದಿವ್ಯ ಜೊತೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಯಾವಾಗ ಹೊರಬಂತು, ಅದಾದ ಬಳಿಕ ಏಪ್ರಿಲ್ 28ರಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಯಿತು. ಈ ಮೊದಲ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರು A1 ಆರೋಪಿ ಇದ್ದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು 2ನೇ ಆರೋಪಿಯಾಗಿದ್ದರು. ಏಪ್ರಿಲ್ 28 ನಂತರ ಆ ಕೇಸನ್ನು SITಗೆ ವರ್ಗಾಯಿಸಲಾಯಿತು. SIT ತಂಡ ತನಿಖೆಯನ್ನು ಚುರುಕುಗೊಳಿಸಿತು. ಅಲ್ಲದೆ ಆ ಸಂತ್ರಸ್ತೆ ಏನು ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನೋದನ್ನು ಏನು SIT ತಂಡದ ಮುಂದೆ ಹೇಳಿದರು. ಹಾಗಾಗಿ SIT ತಂಡ ಆ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಸಂತ್ರಸ್ತೆಯೊಂದಿಗೆ ಇಂದು ಹಾಸನದಿಂದ ಕರೆತಾ ಇರ್ತಕ್ಕಂಥ ಒಂದು ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಲಿರುವ SIT ತಂಡ ಸಂತ್ರಸ್ತೆ ದೌರ್ಜನ್ಯ ಎಸಗಿದ್ರು ಎಲ್ಲೆಲ್ಲಿ ಅಂತ ಹೇಳಿದರೆ ಆ ಸ್ಥಳಗಳಲ್ಲಿ ಒಂದು ಮಹಜರನ್ನು ಮಾಡ್ತಾರೆ. ಇವರಿಗೆ ಹೊಳೆನರಸೀಪುರ ನಗರ ಪೊಲೀಸರು ಸಹಕಾರವನ್ನು ನೀಡ್ತಾರೆ. ಈಗಾಗಲೇ ಅವರು ರೇವಣ್ಣ ಅವರ ನಿವಾಸದ ಬಳಿ ಬಂದು ನಿಂತಿರ್ತಕ್ಕಂಥದ್ದು. ಅಲ್ಲದೆ ಸ್ಥಳ ಮಹಜರು ಮಾಡುವಾಗ ಮನೆಯ ಯಾರಾದರೂ ಒಬ್ಬರು ಇರಬೇಕು ಅನ್ನೋದು ಒಂದು ಕಾನೂನಿದೆ. ಹಾಗಾಗಿ ಭವಾನಿ ರೇವಣ್ಣವರು ಸಹ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ಏನು ಸಂತ್ರಸ್ತರ ಮಹಿಳೆ ದೂರ ನೀಡಿದ್ರು ಅವ್ರನ್ನ SIT ತಂಡ ಹಾಗೂ ಸ್ಥಳೀಯ ಪೊಲೀಸರ ನೆರವೊಂದಿಗೆ ಕರೆತಂದು ಸ್ಥಳ ಮಹಾರಾಜನ ಮಾಡ್ತಾರೆ. ಅಲ್ಲದೆ ಅದಕ್ಕೆ ಬೇಕಂತ ಸಾಕ್ಷ್ಯಗಳು ಏನಿದೆ ಅವೆಲ್ಲವನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಇಂದು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದೆಡೆ ರೇವಣ್ಣ ಅವರು ಈಗಾಗಲೇ ಏನು ಒಂದೆಡೆ ಗೌಪ್ಯ ಸ್ಥಳಕ್ಕೆ ತೆರಳಿರ್ತಕ್ಕಂಥದ್ದು. ಯಾಕೆಂದರೆ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರು ಸಹ ಇಲ್ಲಿ ಇಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ SIT ತಂಡ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿ ಸಂತ್ರಸ್ತರ ಮಹಿಳೆ ಏನು ಆರೋಪಗಳನ್ನು ಮಾಡಿ ದೂರ ನೀಡಿದರೆ ಅದರೆಲ್ಲದರ ಬಗ್ಗೆ ಸ್ಥಳ ಮಹಜರನ್ನು ಮಾಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ವಾಪಸ್ ತೆರಳ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಶಶಿಧರ್, ಸಾಮಾನ್ಯವಾಗಿ ಎಂಥದ್ದೇ ಒಂದು ಕ್ರೈಮ್ ನಡೆದಾಗ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗಳು ಉಳಿದುಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಸಂಪೂರ್ಣವಾಗಿ ಆ ಒಂದು ಸುಪರ್ದಿಯನ್ನ ತೆಗೆದುಕೊಂಡು ಬಿಡ್ತಾರೆ SIT ಟೀಮ್. ಈ ಕೇಸ್ನಲ್ಲೂ ಕೂಡ ಅದನ್ನ ಮಾಡಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. SIT ಟೀಮ್ ಸದ್ಯ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ ಮತ್ತು MP ಪ್ರಜ್ವಲ್ ರೇವಣ್ಣ ಅವರ ಒಂದು ಗೆಸ್ಟ್ ಹೌಸ್ ಇಲ್ಲಿ ಪರಿಶೀಲನೆ ನಡೆಸಲಿಕ್ಕಾಗಿ ಈಗಷ್ಟೇ ಬಂದಿರತಕ್ಕಂತಹ ಲೈವ್ ವಿಜುವಲ್ಸ್ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗೇಟನ್ನ ಓಪನ್ ಮಾಡ್ತಾ ಇದ್ದಾರೆ. ಗೇಟನ್ನ ಬೀಗ ಹಾಕಲಾಗಿತ್ತು. ಈಗ ಅದನ್ನ ತೆರೆದು ಅಲ್ಲಿ ಸಂತ್ರಸ್ತೆಯನ್ನ ಕರೆದು ತಂದು ಅವರ ಮೂಲಕವಾಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. SIT ಟೀಮ್ ಆಫೀಸರ್ಸ್ ಈಗಷ್ಟೇ ಆಗಮನ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಹೊಳೆನರಸೀಪುರ ಮತ್ತು ಪ್ರಜ್ವಲ್ ರೇವಣ್ಣ ಅವರ ನಿವಾಸ. ಸೊ ಈ ಎರಡೂ ಕಡೆಗಳಲ್ಲೂ ಕೂಡ ಸದ್ಯ ಪರಿಶೀಲನೆ ಮಾಡಬೇಕಾಗಿದೆ. ಓಕೆ, ಪೊಲೀಸರ ಆಗಮನ ಆಗಿದೆ ಅನ್ನುವಂತಹ ರಿಪೋರ್ಟ್ ಸದ್ಯ ಲಭ್ಯವಾಗ್ತಾ ಇದೆ.
ಓಕೆ, ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ. ಮೊದಲನೇದಾಗಿ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲಾಯಿತು. ಲೈಂಗಿಕ ದೌರ್ಜನ್ಯ ನಡೆದಿದೆ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಂದ ಅನ್ನುವಂತಹ ಕೇಸ್ ದಾಖಲಾಗಿತ್ತು. ಈಗ ಆ ಮಹಿಳೆ ಕೊಟ್ಟಿರ್ತಕ್ಕಂತಹ ದೂರಿನ ಆಧಾರವಾಗಿ ಆಕೆಗೆ ಏನು ಅನ್ಯಾಯ ಆಗಿದೆ, ಎಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಿತು, ಆಕೆ ಹೇಳಿದ್ದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ. ಅಡುಗೆ ಮನೆಯಲ್ಲೂ ಕೂಡ ಅವರು ನನ್ನನ್ನ ಬಿಡ್ತಾ ಇರಲಿಲ್ಲ, ಅಸಭ್ಯವಾಗಿ ಮುಟ್ಟುವಂಥದ್ದು, ನಡೆದುಕೊಳ್ಳುವಂಥದ್ದು, ಮಾತನಾಡುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇತ್ತು ಅಂತ ಆಕೆ ಸವಿವರವಾಗಿ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ದಾಖಲು ಮಾಡಿದ್ದಾಳೆ. ಈಗ ಸ್ಥಳ ಮಹಜರು ಮಾಡುವಂತಹ ಕೆಲಸ, ಆಕೆ ಕೊಟ್ಟಂತಹ ಹೇಳಿಕೆ, ಆ ಜಾಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯ ಸಾಕ್ಷ್ಯವನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ಈಗ ಮಾಡಬೇಕಾಗಿದೆ. ಸದ್ಯ ಪೊಲೀಸರ ಆಗಮನ ಆಗಿದೆ. ಆ ಒಂದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಬೀಗವನ್ನ ಹಾಕಲಾಗಿತ್ತು, ಗೇಟ್ಗೆ ಬೀಗವನ್ನ ಹಾಕಲಾಗಿತ್ತು. ಈಗ ಅಲ್ಲಿಗೆ ಬಂದಿದ್ದಾರೆ. ನಂತರ ರೇವಣ್ಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಯಾರಾದರೂ ಒಬ್ಬರು ಕೂಡ ಈ ಪರಿಶೀಲನೆ ನಡೆಯುವಂತಹ ಸಂದರ್ಭದಲ್ಲಿ ಇರಬೇಕು ಅನ್ನುವಂತಹ ಇನ್ಫಾರ್ಮೇಶನ್. ಸೊ ಹಾಗಾಗಿ ಅವರು ಕೂಡ ಬರುವಂತಹ ಸಾಧ್ಯತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಸದ್ಯ ಪೊಲೀಸರ ಆಗಮನ ಆಗಿದೆ. ಏನೆಲ್ಲ ಲೈವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಲ್ಲಿ? ಆ ದಿವ್ಯಾ, ಏನು ಈಗಾಗಲೇ ಸ್ಥಳ ಮಹಜರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತ ಮಳೆಯನ್ನು SIT ತಂಡ ಕರೆತರುತ್ತೆ. ಇದಕ್ಕೂ ಮೊದಲಾಗಿ ಹೊಳೆನರಸೀಪುರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಅವರು ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸ. ಏನು ಏಪ್ರಿಲ್ 28ರಂದು ಸಂತ್ರಸ್ತ ಮಹಿಳೆ HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರದ್ದು ಒಂದು ಲೈಂಗಿಕ ಕಿರುಕುಳ ಆರೋಪವನ್ನು ನೀಡಿದ್ರು. ಆ ತನಿಖೆಯನ್ನು SIT ತಂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದೆಲ್ಲದರ ಸಾಕ್ಷ್ಯ ಸಂಗ್ರಹಕ್ಕೆ SIT ತಂಡ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರನ್ನು ಕರೆತರ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸ್ಥಳೀಯ ಪೊಲೀಸರ ಒಂದು ಸಹಕಾರವನ್ನು ಪಡೆದಿರ್ತಕ್ಕಂಥದ್ದು. SIT ತಂಡ ಬರುವ ಮೊದಲೇ ಸ್ಥಳೀಯ ಪೊಲೀಸರು ಈಗಾಗಲೇ HD ರೇವಣ್ಣ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. HD ಅವರ ನಿವಾಸದಲ್ಲಿ ಈಗ ಭವಾನಿ ರೇವಣ್ಣ ಅವರು ಮಾತ್ರ ಇದ್ದಾರೆ. ಹಾಗಾಗಿ ಅವರು ತೆರಳಿ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರು ಯಾರು ಮನೆಯ ಒಬ್ಬರು ಇರಬೇಕಾಗಿರೋದ್ರಿಂದ ಭವಾನಿ ರೇವಣ್ಣ ಅವರ ಸಮ್ಮುಖದಲ್ಲಿ ಈಗ ಸ್ಥಳ ಮಹಜರನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ SIT ತಂಡ ಸುಮಾರು 3 ವಾಹನಗಳಲ್ಲಿ ಸಂತ್ರಸ್ತ ಮಹಿಳೆಯನ್ನು ಹೊಳೆನರಸೀಪುರದ ಅವರ ನಿವಾಸಕ್ಕೆ ಕರೆತಾ ಇರತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರು ಸಹ ನಡೆದು ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡು ಮತ್ತೊಂದು ಕಡೆ ಏನು ಲೈಂಗಿಕ ಕಿರುಕುಳ ನಡೆದಿದೆ ಅಂತ ಹೇಳಾಗುತ್ತೆ, ಅಲ್ಲದೆ ಅಶ್ಲೀಲ ಚಿತ್ರಗಳು ಎಲ್ಲೆಲ್ಲಿ ಏನು ಚಿತ್ರೀಕರಣ ಆಗಿದೆ ಅದನ್ನು ಸಹ ಏನು ಸಂಗ್ರಹ ಮಾಡೋಕ್ಕೆ ಹಾಗೆ ಅದೇ ರೀತಿ ಮಹಜರು ಮಾಡಲಿಕ್ಕೆ SIT ತಂಡ ತೇಳ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಇನ್ನೇನು SIT ಟೀಮ್ ಕೂಡ ಆಗಮನ ಆಗುತ್ತೆ. ಈಗಾಗಲೇ ಅದಕ್ಕೆ ಮುಂಚಿತವಾಗಿ ಪೊಲೀಸರ ಆಗಮನ ಆಗಿದೆ. ಸೊ ಅಲ್ಲಿ ಗೇಟ್ ತೆರೆದದ್ದನ್ನು ಕೂಡ ನೀವಾಗಲೇ ಗಮನಿಸ್ತಾ ಇದ್ರಿ ವಿಜುವಲ್ಸ್ನಲ್ಲಿ. ಹೊಳೆನರಸೀಪುರದಲ್ಲಿ ಅವರ ಮನೆಯ ಕೆಲಸದ ಆಕೆ ಕೊಟ್ಟಂತಹ ದೂರಿನ ಅನ್ವಯವಾಗಿ ಈಗ ಸ್ಥಳ ಮಹಜರು ಮಾಡುವಂತಹ ಕಾರ್ಯವನ್ನ ಮಾಡಲಾಗುತ್ತೆ. ಅದಕ್ಕೆ ಭರದ ಸಿದ್ಧತೆಗಳು ಕೂಡ ಈಗ ಆರಂಭಗೊಂಡಿದೆ.